ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ IPL ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರು IPL ಶೆಡ್ಯೂಲ್ ಬಗ್ಗೆ ಸುಮಾರು ಜನ ಕೇಳ್ತಿದ್ರು ಎಲ್ಗುರೋ ಇನ್ನೇನೋ ಒಂದು ತಿಂಗಳಿದೆ ನೀನು ಹತ್ತತ್ರ ಬರ್ತಾ ಇದೆ IPL ಶೆಡ್ಯೂಲ್ ಈಚೆ ಕಡೆ ಬರ್ತಾ ಇಲ್ಲ ಏನು ಕತೆ ಇದು ಅಂತ ಕೇಳ್ತಾ ಇದ್ದೀರಾ ಹೌದು ಶೆಡ್ಯೂಲ್ ರಿಲೇಟೆಡ್ ಅಪ್ಡೇಟ್ ಬಂದಿದೆ ಇವಾಗ ಶೆಡ್ಯೂಲ್ ಇನ್ನೂ ಈಚೆ ಕಡೆ ಬಿಟ್ಟಿಲ್ಲ ಶೆಡ್ಯೂಲು ಇನ್ನು ಒಂದು ವಾರದಲ್ಲಿ ಬರುವಂಥ ಸಾಧ್ಯತೆ ಇದೆ ಅಂತ ಇವಾಗ ಅಪ್ಡೇಟ್ ಬಂದಿದೆ ಮಗ BCCIನ ಅಫಿಷಿಯಲ್ ಆಗಿರುವಂಥ ರಾಜೀವ್ ಅವರನ್ನೇ ರಾಜೀವ್ ಅಲ್ವಾ ಕರೆಕ್ಟು ರಾಜೀವ್ ಶುಕ್ಲಾ ಅವರನ್ನೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಮಾರ್ಚ್ 21ನೇ ತಾರೀಕಿಂದ IPL ಸ್ಟಾರ್ಟ್ ಆಗ್ತಿದೆ 2025 ಅಂತ ಇನ್ನು ಒಂದು ವಾರದಲ್ಲಿ ಅಫಿಷಿಯಲ್ ಶೆಡ್ಯೂಲು ಈಚೆ ಕಡೆ ಬರುತ್ತೆ ಅಂತ ಅಪ್ಡೇಟ್ ಇದೆ ಇದೆಲ್ಲ ಗೊತ್ತಿರುವಂಥ ವಿಚಾರ ಏನಾದ್ರು ಬೇರೆ ಇದ್ರೆ ಹೇಳು ಮಗ ಅಂತ ಹೇಳ್ತೀರಾ ನೀವು ಹೌದು ಈ ಸಲ ಎಲ್ಲಿ ನಡೆಯುತ್ತೆ ಫೈನಲ್ಲು ಅಂತ ಅಂದರೆ ಆಸ್ ಪರ್ ದ ರಿಪೋರ್ಟ್ಸ್ ಬರ್ತಿರೋ ಪ್ರಕಾರ KKRನ ಹೋಮ್ ವೆನ್ಯೂ ಆಗಿರುವಂಥ ಈಡನ್ ಗಾರ್ಡನ್ಸಲ್ಲಿ ಫೈನಲ್ಸ್ ಆಗುತ್ತೆ ಅಂತ ಅಪ್ಡೇಟ್ ಇದೆ ಮಗ ಫೈನಲ್ಸು ಅಲ್ಲಾಯಿತು ಅಂತ ಅಂದರೆ ಹೈದರಾಬಾದಲ್ಲಿ ಆಗುತ್ತಂತೆ ಎರಡು ಪ್ಲೇ ಆಫ್ಸ್ನ ಮ್ಯಾಚು ಫಸ್ಟ್ ಮ್ಯಾಚು ಮತ್ತು ಸೆಕೆಂಡ್ ಮ್ಯಾಚು ಇಲ್ಲ ಆಯಿತು ಅಂತಂದರೆ ಥರ್ಡ್ ಮ್ಯಾಚು ಮತ್ತು ಫೋರ್ತ್ ಮ್ಯಾಚ್ದು ಪ್ಲೇ ಆಫ್ಸ್ದು ಈಡನ್ ಗಾರ್ಡನ್ಸಲ್ಲಿ ನಡೆಯುತ್ತೆ ಒಟ್ಟಲ್ಲಿ ಹೈದರಾಬಾದ್ ಆ್ಯಂಡ್ ಈಡನ್ ಗಾರ್ಡನ್ಸ್ ಅಂತ ಪ್ಲೇ ಆಫ್ಸಿಗೆ ಎರಡು ವೆನ್ಯೂಗಳು ಫಿಕ್ಸ್ ಆಗಿದೆ ಅಂತ ಅಪ್ಡೇಟ್ ಇದೆ ಬಟ್ ಅಫಿಷಿಯಲ್ ಶೆಡ್ಯೂಲ್ ಬಂದಾಗಲೇ ಅದು ಅಫಿಷಿಯಲಿ ಕನ್ಫರ್ಮ್ ಆಗೋದು ಇವಾಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಈ ಎರಡು ವೆನ್ಯೂ ಪ್ಲೇ ಆಫ್ಸ್ಗೆ ಅಂತ ನಿರ್ಧಾರ ಆಗಿದೆ ಅಷ್ಟೇನೆ ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸು ಅವರ ಎರಡು ಮ್ಯಾಚ್ನ ವೈಜಾಗಲ್ಲಿ ಆಡ್ತಾರಂತೆ ವಿಶಾಖಪಟ್ಟಣಮಲ್ಲಿ ಆಡ್ತಾರಂತೆ ಅಪ್ಡೇಟ್ ಇದೆ ಡ್ಯೂ ಟು ಸಮ್ ಕನ್ಸ್ಟ್ರೆಂಟ್ಸ್ ಇನ್ ಅರುಣ್ ಜೇಟ್ಲಿ ಸ್ಟೇಡಿಯಮ್ಮು ಒಂದೆರಡು ಮ್ಯಾಚ್ನ ಇವರು ಇಲ್ಲ ಆಡ್ತಾರೆ ಅಂತ ಅಪ್ಡೇಟು ಅಫಿಷಿಯಲ್ ಆಗಿದೆ ಕನ್ಫರ್ಮ್ ಅಂತೂ ಆಗಿದೆ ಶೆಡ್ಯೂಲ್ ನೋಡೋಣ ಯಾವ ಟೈಮಲ್ಲಿ ಇವರು ಆಡ್ತಾರೆ ಅಂತ ಈಚೆ ಕಡೆ ಬಿಟ್ಟಾಗ ಗೊತ್ತಾಗುತ್ತೆ ವೈಜಾಗಲ್ಲಿ ಇವರು ಇನಿಷಿಯಲಿನೇ ಆಡ್ತಾರಾ ಅಥವಾ ಲೇಟರ್ ಆನ್ ಆಡ್ತಾರಾ ಫಸ್ಟೇ ಆಡಬೇಕು ಅಂತ ಕಾಣಿಸ್ತಿದೆ ಆಡ್ತು ಅಂತಂದರೆ ವೈಜಾಗಲ್ಲಿ ಯಾಕಂದರೆ ಸ್ಟೇಡಿಯಮಲ್ಲಿ ಆ ಮಟ್ಟಿಗೆ ರೆಡಿ ಇಲ್ಲ ಅಂತ ಕಾಣಿಸ್ತಾ ಇದೆ ನೋಡ್ತು ಅಂತಂದರೆ ಕನ್ಸ್ಟ್ರೆಂಟ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅದೇನು ಕನ್ಸ್ಟ್ರೆಂಟ್ಸು ಅಂತ ಆ್ಯಂಡ್ ರಾಜಸ್ಥಾನ್ ರಾಯಲ್ಸು ಕೂಡ ಅವರ ಎರಡು ಮ್ಯಾಚು ಅಥವಾ 3 ಮ್ಯಾಚೋ 4 ಮ್ಯಾಚೋ ಎಷ್ಟು ಮ್ಯಾಚಾರು ಆಗ್ಬೋದು ಒಟ್ಟಿನಲ್ಲಿ ಕೆಲವೊಂದು ಮ್ಯಾಚ್ಗಳನ್ನ ಬೇರೆ ವೆನ್ಯೂಲಿ ಆಡ್ತಾರೆ ಅಂತ ಅಪ್ಡೇಟ್ ಅಂತಿದೆ ಗುವಾಹಟಿ ಆದರೂ ಆಗ್ಬೋದು ಅಥವಾ ಬೇರೆ ಯಾವ್ದಾದ್ರು ವೆನ್ಯೂಲಿ ಆಡಿದ್ರೂ ಆಶ್ಚರ್ಯ ಪಡುವಂಥದ್ದಿಲ್ಲ ರಾಜಸ್ಥಾನ್ ರಾಯಲ್ಸ್ ಕನ್ಫರ್ಮ್ ಆಗಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಕನ್ಫರ್ಮ್ ಆಗಿದೆ ವೈಜಾಗಲ್ಲಿ 2 ಮ್ಯಾಚ್ ಆಡೋದು ರಾಜಸ್ಥಾನ್ ರಾಯಲ್ಸ್ ಇನ್ನೇನು ಆಲ್ಮೋಸ್ಟ್ ಗುವಾಹಟಿಲಿ ಆಡುವಂಥ ಸಾಧ್ಯತೆ ಇರುತ್ತೆ 2 ಮ್ಯಾಚ್ನ ಅಡಿನ ಒಂದು ಅಪ್ಡೇಟು ನೆನ್ನೆ ಹೇಳ್ಬಿಟ್ಟಿದ್ದೀನಿ ಇದ್ರ ಬಗ್ಗೆ ಟೈಟನ್ ಮಾಡಿದರೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಪಿಚ್ನ ಜೊತೆಗೆ ಸ್ಟೇಡಿಯಂನ ಸಿಕ್ಕೋರಿಗೆಲ್ಲ ಕೊಡೋವಾಗಿಲ್ಲ ಲೋಕಲ್ಸ್ಗೆಲ್ಲ ಕೊಡೋವಾಗಿಲ್ಲ ಲೋಕಲ್ ಇವೆಂಟ್ಸ್ಗಳನ್ನ ಮಾಡೋವಾಗಿಲ್ಲ ಸ್ಟೇಡಿಯಮಲ್ಲಿ ಸೆಲೆಬ್ರಿಟಿ ಕ್ರಿಕೆಟ್ಗೆ ಲೋಕಲ್ ಕ್ರಿಕೆಟ್ಗೆ ಜೊತೆಗೆ ಲೆಜೆಂಡ್ಸ್ ಕ್ರಿಕೆಟ್ಗೆ ಆ ಕ್ರಿಕೆಟ್ಗೆ ಈ ಕ್ರಿಕೆಟ್ಗೆ ಯಾವ IPL ವೆನ್ಯೂಸ್ಗಳಲ್ಲಿ ಮ್ಯಾಚ್ಗಳೆಲ್ಲ ಆಗಬೇಕು ಅಂತ ನಿರ್ಧಾರ ಆಗಿದೆಯೋ ಆ ವೆನ್ಯೂಗಳಿಗೆಲ್ಲ ಆ ರೆಸ್ಪೆಕ್ಟಿವ್ ಬೋರ್ಡ್ಸ್ಗಳಿಗೆಲ್ಲ ಲೆಟರ್ ಬರೆದುಬಿಟ್ಟಿದ್ದಾರೆ ಮೈಲ್ ಮಾಡಿಬಿಟ್ಟಿದ್ದಾರೆ ಎಲ್ಲಾಗೋರು ನೀವೆಲ್ಲ ಕೊಡೋಂಗಿಲ್ಲ ಸ್ಟೇಡಿಯಮ್ನ ಫ್ರೆಶ್ ಆಗಿ ಮೈಂಟೈನ್ ಮಾಡಬೇಕು ಸ್ಟೇಡಿಯಮ್ನ ಅಂತ ಅಂದರೆ WPL ರಿಲೇಟೆಡ್ ಸುಮಾರು ಜನ ಕೇಳ್ತಾ ಇದ್ರಿ WPLನೂ ಆಡಿಸ್ಬಾರ್ದು ಆ ಸ್ಟೇಡಿಯಮ್ಗಳಲ್ಲಿ ಅಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇವಾಗ WPL ಆಡಿಸ್ಬಾರ್ದು ಅಂತ ಕೇಳಿದ್ರೆ WPLಗೆ ಅಲೋ ಇದೆ BCCIನ ಯಾವುದೇ ಒಂದು ಇವೆಂಟ್ ಆದ್ರೂ ಕೂಡ ಅಲ್ಲೋ ಇದೆ ಬಟ್ ಬೇರೆದೆಲ್ಲ ಆಗಿಲ್ಲ ಅಷ್ಟೇ BCCI ಇವಾಗ ಸೆಲೆಬ್ರಿಟಿ ಕ್ರಿಕೆಟ್ ಲೀಗೆಲ್ಲ ಅವೆಲ್ಲ ಏನು BCCI ಏನು ಆರ್ಗನೈಸ್ ಮಾಡೋದಿಲ್ಲ ಲೆಜೆಂಡ್ಸ್ ಲೀಗೆಲ್ಲ ಅವೆಲ್ಲ ಏನು BCCI ಆರ್ಗನೈಸ್ ಮಾಡೋದಿಲ್ಲ BCCI ಏನಾದ್ರು ಹೇಳ್ತು ಅಂತಂದರೆ ಅದರಲ್ಲೊಂದು ಅರ್ಥ ಇರುತ್ತೆ ಅಂತ BCCI ಹೇಳ್ತಾರೆ ಎಲ್ಲರೂ ಚಾಚು ತಪ್ಪದಂಗೆ ಪಾಲಿಸಬೇಕು ರೆಸ್ಪೆಕ್ಟಿವ್ ಬೋರ್ಡ್ಸ್ಗಳು ಅಂತ ಆ್ಯಂಡ್ ಈ ಸಲ ಯಾವುದೇ ಟೈಮಲ್ಲಿ ಚೇಂಜಸ್ ಎಲ್ಲ ಏನೂ ಆಗೋದಿಲ್ಲ 7:30ಗೆ ಮ್ಯಾಚು ಸ್ಟಾರ್ಟ್ ಆಗಿದೆ ಇದಂತೂ ಗೊತ್ತಾಗಿದೆ ಎಲ್ಲರಿಗೂ ಒಂದು ವೇಳೆ ಚೇಂಜಸ್ ಇತ್ತು ಅನ್ನೋ ಮುಂಚೆನೇ ಹೇಳ್ಬಿಟ್ಟಿರೋರು ಅಫಿಷಿಯಲ್ ಶೆಡ್ಯೂಲ್ ಈ ವಾರ ಬರುತ್ತೆ ಅಂತ ಹೇಳಿದ್ರೆ ಎಲ್ಲರೂ ವೆಯ್ಟ್ ಮಾಡಿ ಅಷ್ಟೇ ಅದೇ ಸ್ವಲ್ಪ ಈ ಒಂದು ಲಿಮಿಟೇಷನ್ ಇಟ್ಟಿದ್ರಲ್ಲ ಇದೇ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಬೇಕು ಅದೇ ಸ್ಟೇಡಿಯಂಗಳ ಮೇಲೆ ಸ್ಟ್ರಿಕ್ಟ್ ರೂಲ್ಸ್ನ ಹೇಳ್ಬಿಟ್ಟು ಲಿಮಿಟೇಷನ್ ಇಟ್ಟಿರುವಂಥದ್ದು ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸು ಮತ್ತು ರಾಜಸ್ಥಾನ್ ರಾಯಲ್ಸು ಬೇರೆ ಬೇರೆ ವೆನ್ಯೂಗಳಲ್ಲಿ ಆಡ್ತಿರೋದು ಇದೇ ಸ್ವಲ್ಪ ಡಿಫ್ರೆನ್ಸ್ ಆಗಿರೋದು ಸೊ ಇದಿಷ್ಟು ಆಗಿತ್ತು IPL ಶೆಡ್ಯೂಲ್ ರಿಲೇಟೆಡ್ ಅಪ್ಡೇಟು ಯಾವಾಗ ಬರುತ್ತೆ ಅಂತ ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗ್ಬೋದು ವಾ